ಸಾಯೋರ್ ಕೊನೆ ಆಸೆ ಈಡೇರಿಸಿದ್ರೆ ಪುಣ್ಯ ಬರುತ್ತಂತೆ. ತಗೊಳ್ಳಿ ತಗೊಳ್ರಿ. ವಿಷ ಕುಡಿಯೋದು ಅಂದ್ರೆ ನೀವು ಉಡ್ವರ್ಸ್ ಕುಡ್ದಂಗೆ ಅನ್ಕೊಂಡಿದ್ದೀರಾ? ಏನಾಗ್ತಿದೆ? ಮಗು ಅಳ್ತಾ ಇದೆ, ಉಡ್ವರ್ಸ್ ಕುಡಿ ಮಗುಗೆ. ನಾನು ಮಗು ಆಗಿದ್ದಾಗ ಅದನ್ನೇ ಕುಡಿತಿದ್ದೆ. ವಿಷ ಕುಡಿಯೋದು ಅಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಗಿವ್ ಮಿ ದ ಪಾಯ್ಸನ್, ಕಿಲ್ ಮಿ, ಕಿಲ್. ನನ್ನ ಮಾತು ಕೇಳಿ. ಏನ್ ಮಾಡ್ತೀರಿ? ನನ್ನ ಮಾತು ಕೇಳ್ರಿ. ನನ್ನ ಮಾತು ಕೇಳಿ. ಏನ್ ಮಾಡ್ಕೊಡ್ರಿ ನೀವು? ನಾವು ನಿನಗೊಂದು ಪಾಠ ಕಲ್ಪಿದ್ದೆ. ನೋಡಪ್ಪ, ಸುಮಕ್ಕ ಯಾವಾಗ ವಾಪಸ್ ಬರ್ತಾಳೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೀತಿಯಿಂದ ವಿಷ ಕೊಟ್ರು ಅಮೃತ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಅದು ಸತ್ಯ ಅಂತ ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡ್ದಂಗಾಯ್ತು. ನೀರ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಹೇಳಕ್ ಬಂದ್ರು ಕೇಳದ್ ಬೇಡವಾ ನೀವು? ಈಗಿನ ಕಾಲದ ಹುಡುಗಿರು ಫಾಸ್ಟ್ ಅಂತ ಕೇಳಿದ್ದೆ, ಆದ್ರೆ ಏನು ಮಿಕ್ಸ್ ಮಾಡಿದೆ? ರಾ ಸುಕ್ಕ ಹೊಡಿಯಷ್ಟು ಫಾಸ್ಟ್ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ಲ ರೀ, ವಿಷ ಅಂತ 90 ಬ್ರಾಂಡಿ ಕೊಟ್ರೆ ಘಟ ಅಂತ ಕುಡಿದು ಬಿಡದ ನೀವು? ನಾನು ಏನ್ ಹೇಳಿದ್ರು ನಂಬ್ತಿರಲ್ಲ, ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಸಾರಿ, ನೀವು ನನ್ನ ಜೊತೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು ನೋಡ್ಲಿಲ್ಲ. ಅದಕ್ಕೆ ಸಣ್ಣ ಟ್ರೀಟ್ಮೆಂಟ್. ಸಾರಿ. ಈ ಕಣ್ಣೀರು ನಿಮ್ಮ ಕಣ್ಣಿಂದ ಹೊರಗೆ ಯಾಕೆ ಬಂತ ಹೇಳಿ? ನಿಮ್ಮ ಕಣ್ಣು ತುಂಬ ನನ್ನ ಪ್ರೀತಿನೇ ತುಂಬಿಕೊಂಡಿದೆ. ಮತ್ತೆ ಈ ಕಣ್ಣೀರಿಗೆ ಜಾಗ ಇಲ್ಲಿದೆ. ಪ್ರೀತಿಯ ಸೂರ್ಯನಿಗೆ, ಈ ಸೂರ್ಯನಿಗೆ ಸ್ವಾಮಿ, ನಿಮ್ಮಿಂದ ಇಂಥ ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಅಲ್ರಿ, ಮದುವೆ ಬ್ರೇಕ್ ಆಗಿ ನಿಮ್ ಹುಡುಗಿ ಕಾಡಲ್ಲೆಲ್ಲ ಅಲಿತಾ ಇದ್ದಾಳೆ, ನೀವು ಆಫೀಸಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಸುಮಾ ಅವ್ರನ್ನ ಫಸ್ಟ್ ಟೈಮ್ ಟ್ರೈನಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ. ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ.
ಇಂಜಿನಿಯರ್ ಕಾಡೊಳಗೆ ಬಂದ್ರೆ ನಮ್ಮ ಊರು ಸಿಗತ್ತೆ. ಏನಾಯ್ತಕ್ಕ? ವಾಟರ್ ಪ್ಲೀಸ್. ಅಕ್ಕ, ದಿಸ್ ಇಸ್ ನಾಟ್ ಡ್ರಿಂಕಿಂಗ್ ವಾಟರ್. ಐ ವಿಲ್ ಗಿವ್ ಯು ದ ವಾಟರ್. ಲೇ ಶಂಕರ, ಅವಂಗೆ ನೀರ್ ತರಕ್ ಹೇಳು, ಹಂಗೆ ಪಾನ್ಕ ತರಕ್ ಹೇಳು. ಲೇ ಇವಳೆ, ಆ ಮಗು ಸುಸ್ತಾಗಿದೆ, ಪಾನ್ಕ ಇದ್ರೆ ತಂದ್ಕೊಡು. ವೇಟ್ ಫಾರ್ ಎ ಮಿನಿಟ್ ಅಕ್ಕ, ವಿಲ್ ಗೆಟ್ ಎ ಜ್ಯೂಸ್. ಓಕೆ ತಗೊಳವ ತಕ ಸಾನೆ ತಣದಿದ್ಯಾ. ಯಾವೂರ? ಅಕ್ಕ, ಪಾನ್ಕ ತಕೊಳ್ಳಿ. ಇಟ್ ಗಿವ್ಸ್ ಎನರ್ಜಿ ಅಂಡ್ ಇಟ್ ಕಂಟೈನ್ಸ್ ಕ್ಯಾಲ್ಸಿಯಂ, ವಿಟಮಿನ್ ಅಂಡ್ ಮಿನರಲ್ಸ್. ಪೇಪರ್ ಓದಿ ಓದಿ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. ರಮಣ, ಬರೇ ಪಾಲಿಟಿಕ್ಸ್. ಅದಕ್ಕೆ ಮತ್ತೆ ಬೀಚ್ ಆರ್ ಬೆಟರ್ ದ್ಯಾನ್ ಪಾಲಿಟಿಷಿಯನ್ಸ್ ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದ್ದು, ಇನ್ಮೇಲೆ ಪೇಪರ್ ಓದೋದ್ ಬಿಟ್ಟು ಇಟ್ ಈಸ್ ಬೆಟರ್ ಟು ವಾಚ್ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಂತ. ಕರೆಕ್ಟ್ ಆಗಿ ಹೇಳ್ದ ನಂಜಪ್ಪಣ್ಣ. ನೀನು ಸರಿಯಾಗಿ ಹೇಳ್ದೆ ಕಾರಣ. ಇಡೀ ತಾಲೂಕ್ನಾಗ 30 ಇಂಗ್ಲಿಷ್ ಪೇಪರ್ ಖರ್ಚಾಗಿಲ್ಲ ಅಂತದ್ರಲ್ಲಿ ನಮ್ಮ ಹಳ್ಳಿಯಾಗೆ ಕನ್ನಡ ಪೇಪರ್ ಜೊತೆಗೆ 150 ಇಂಗ್ಲಿಷ್ ಪೇಪರ್ ಖರ್ಚಾಗ್ತಾ ಇದೆ. ಅದನ್ನು ನಿಲ್ಸಿದ್ರೆ ನಾನ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಆಶ್ಚರ್ಯ ಆಗ್ತಿದೆಯಲ್ಲ? ಏ ಕೃಷ್ಣ, ರೇಡಿಯಂ ಕಂಡಿಡಿದ್ಯಾರೋ? ಮೇಡಮ್ ಪ್ಯೂರಿ ಕ್ಯೂರಿ. ಏ ಮಾದ, ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬರ್ದಿದ್ಯಾರೋ? ಜೇಮ್ಸ್ ಮೆಡಿಸನ್ ಅಂಡ್ ಇಟ್ ಇಸ್ ಓನ್ಲಿ 14 ಪೇಜಸ್. ಲೇ ಮಂಜ, ಹೂ ಪೇಂಟೆಡ್ ಮೊನಾಲಿಸಾ? ಲಿಯೋನಾರ್ಡೋ ಡಾ ವಿಂಚಿ ಒಂದ್ ಕೈಯಲ್ಲಿ ಪೇಂಟ್ ಮಾಡ್ತಾ ಇನ್ನೊಂದ್ ಕೈಯಲ್ಲಿ ಬರಿತಾ ಇದ್ರಂತೆ. ಅದು ಒಂದೇ ಕಿತ. ಅಜ್ಜಿ, ಭಗವದ್ಗೀತೆ 18ನೇ ಅಧ್ಯಾಯ 41ನೇ ಶ್ಲೋಕ ಏನ್ ಹೇಳುತ್ತೆ? ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭಮೈ ಗುಣೈ. ಕೆಂಚಕ್ಕ, ಇದ್ರ ಅರ್ಥ ಏನು? ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಆಮೇಲೆ ಶೂದ್ರ ಸ್ವಭಾವಗಳು ಅವ್ರವ್ರ ಕರ್ಮಕ್ಕನುಸಾರವಾಗಿ ಬ್ಯಾರೆ ಮಾಡವ್ರೆ ಅಂತ. ಇದು ಲೈಬ್ರರಿ ಅಲ್ಲ, ನನ್ ಮನೆ. ಇದು ಹಣ ಕೊಟ್ಟು ಶೋಕೇಸ್ಗೋಸ್ಕರ ತಂದಿರೋದಲ್ಲ, ಕಷ್ಟಪಟ್ಟು ಸಾಧನೆ ಮಾಡಿ ಪಡ್ತಿರೋದು. ಇದು ಈ ಬಡಗಳು 21 ವರ್ಷದ ಶ್ರಮದ ಫಲ. ನೀವು ಯಾವಾಗ್ಲೂ ನನಗೆ ನೀವು ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿದಾಗ್ಲೆಲ್ಲ ನಾನು ನಿಮ್ಗೆ ಹೇಳ್ತಿದ್ದು ಒಂದೇ ಉತ್ತರ: ಪ್ರೀತಿಗೋಸ್ಕರ. ನಿಮ್ಮೇಲಿನ ಪ್ರೀತಿಗೋಸ್ಕರ ಅಲ್ಲ, ನನ್ನ ಪ್ರೀತಿಗೋಸ್ಕರ. ಈ ಪ್ರೀತಿಗೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ನನ್ನ ಪ್ರೀತಿಗೂ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಇಷ್ಟ ಆಗ್ತಿದ್ದು ನಮ್ಮೂರಿನ ಪರಿಸರ. ಯಾವುದೇ ಸಂಪರ್ಕ ಇಲ್ಲದೆ ಕಾಡಿನೊಂದು ಮೂಲೆಯಲ್ಲಿ ಒಂದು ಪುಟ್ಟ ದ್ವೀಪ ತರ ಇರೋ ನಮ್ಮೂರು ಎಡಕುರಿಯ. ನಮ್ಮೂರು ಅಂದ್ರೆ ಅವಳಿಗೆ ಜೀವ, ಅವಳಿಗದೇ ಪ್ರಪಂಚ. ಆದ್ರೆ ನಮಗೆ ಅವಳೇ ಪ್ರಪಂಚ. ಅವಳ ಆಸೆಗಳಿಗೆ ನೆರವಾಗಿ ನಿಲ್ಲೋದಷ್ಟೇ ನನ್ನ ಕೆಲಸ ಅಂತ. ನನ್ನ ಪ್ರೀತಿ ಆಸೆ ಏನ್ ಗೊತ್ತಾ? ಏನ್ ಪ್ರೀತಿ? ಇಷ್ಟ್ ದೊಡ್ಡ ಗೋಲಿನ ಯಾರ್ ಕಂಡಿಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ ಹಾಗಲ್ಲ ಅಣ್ಣ. ಗ್ಲೋಬ್ ನಲ್ಲಿ ಇಂಡಿಯಾ ಇಲ್ಲಿದ್ಯಾ? ಹೌದು. ಇಂಡಿಯಾದಲ್ಲಿ ಕರ್ನಾಟಕ ಇಲ್ಲಿದ್ಯಾ? ಕರ್ನಾಟಕದಲ್ಲಿ ನಮ್ ಹಳ್ಳಿ ಇಲ್ಲಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡೋಂಟ್ ವರಿ ಪ್ರೀತಿ, ನಿನ್ ಕನ್ಸ್ ನನ್ಸಾಗೋದಕ್ಕೆ ನಾನ್ ನಿನ್ ಜೊತೆಗಿರ್ತೀನಿ. ತನ್ನ ಆಸೆಗಳ ಜೊತೆಯಲ್ಲಿ ನನ್ನ ಪ್ರೀತಿ ಬೆಳೆದ್ಲು. ತಾನ್ ಬೆಳೆಯೋದ್ರ ಜೊತೆಯಲ್ಲಿ ತನ್ನನ್ನ ಮೀರಿ ಈ ಹಳ್ಳಿ ಜನಗಳು ಬೆಳಿಬೇಕು ಅನ್ನೋದೇ ಅವಳ ಆಸೆ. 100% ಲಿಟ್ರೇಚರ್ ಇರೋ ಹಳ್ಳಿ ನಮ್ದಾಗ್ಬೇಕು ಅನ್ನೋ ಅವಳ ಕನಸು ತುಂಬಾ ಬೇಗ ನನಸಾಯ್ತು. ಈ ಹಳ್ಳಿಲಿ ಮತ್ತೊಬ್ಬ ಸರ್ ಸಿ ವಿ ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಬೇಕು, ತಾನು ಮತ್ತೊಬ್ಬ ಕಲ್ಪನಾ ಚಾವ್ಲಾ ಆಗ್ಬೇಕು ಅನ್ನೋ ಅವಳ ಕನಸು ನನಸಾಗೋ ಕಾಲ ಬಂದೇ ಬಿಡ್ತು. ನಾಲ್ಕು ಸೆಲೆಕ್ಟ್ ಆಗಿದೆ. ನಮ್ ಪ್ರೀತಿ 4 ಸೆಲೆಕ್ಟ್ ಆಗಿದ್ದಾಳೆ. ನಾನಿವತ್ತು ಈ ಭೂಮಿ ಮೇಲೆ ನಿಂತಿರೋದಕ್ಕೆ ನನ್ನ ತಂದೆ ತಾಯಿ ಕಾರಣ. ಅದೇ ನಾಳೆ ನಾನು ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ನನ್ನ ಅಣ್ಣ ಕಾರಣ. ಅಕ್ಕ, ನೀನ್ ಆಸಕ್ ಹೋದ್ಮೇಲೆ ಮತ್ತೆ ನಮ್ ನೋಡಕ್ ಬರಲ್ವಾ? ಇಷ್ಟು ದಿನ ಊರನ್ನ ಬೆಳಗ್ತಾ ಇದ್ಯಮ್ಮ, ಈಗ ಊರ ಹೆಸರನ್ನ ಜಗತ್ತಿಗೆ ಬೆಳಗ್ಸಕ್ ಹೋಗ್ತಾ ಇದೀಯಾ.
ದೇವ್ರು ಒಳ್ಳೇದ್ ಮಾಡ್ಲಿ. ಬಾಮ ಪ್ರೀತಿ, ಟೈಮ್ ಆಯ್ತು. ಬಾ 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 ಬಾ, ಬನ್ನಿ ಬರಮ್ಮ. ಹೊರಡೋಣ. ನಮಸ್ಕಾರ. ಬಾಯ್. ನಮಸ್ಕಾರ. ಬಾಯ್ ಬಾಯ್. ಹಾ ಪುಟ್ಟಿ. ಬಾಯ್ ಪುಟ್ಟಿ. ಬಾಯ್ ಬಾಯ್ ಬಾಯ್. ಬಾಯ್. ಏ ನೀನ್ ಹೇಳ್ತಾ ಇದ್ಯಾ? ಮಳೆ ಬಂದಿರ್ಬೇಕಮ್ಮ. ಮಳೆ ಈ ಟೈಮಲ್ಲಿ? ಮೋಸ್ಟ್ಲಿ ನದಿ ನೀರು ಹರಿರ್ಬೇಕು. ಮತ್ತಪ್ಪ ನೋಡ್ಕೊಂಡ್ ಹೊಡಿಯೋ, ನೀರೆಲ್ಲ ಮೈ ಮೇಲೆ ಬೀಳ್ತಾ ಇದೆ, ತಂಗಿ ಮೈ ಮೇಲೆ. ಬ್ರದರ್, ಈ ಪ್ರೀತಿನ ಕಳ್ಸ್ಕೊಡೋದಕ್ಕೆ ದುಃಖ ಆಗ್ತಾ ಇದೆ ಅಂತ ಒಪ್ಕೋ. ಸೂರ್ಯನ, ಆ ಸೂರ್ಯ ಇಡೀ ಜಗತ್ಗೆ ಬೆಳಕು ನೀಡ್ತಾನೆ. ಈ ಸೂರ್ಯ ಎಲ್ರು ಬಾಳಲು ನಗು ತುಂಬ್ತಾನೆ. ನಗು ನಗಣ್ಣ, ನಗಲ್ವಾ? ಅಣ್ಣ ಅಣ್ಣ ಅಲ್ಲೋಡೋ. ಅಣ್ಣ 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 ಪ್ಲೀಸ್ 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 ಹಿಡ್ಕೊಡೋ ಅಣ್ಣ. ಏ ಪ್ರೀತಿ, ನೀನಿನ್ನು ಕೂಸಲ್ಲ, ನಾಸಾಗ ಹೋಗ್ತಿರೋಳು. ಸ್ವಲ್ಪ ಗಂಭೀರವಾಗಿರೋದ್ ಕಲಿ, ಚಿಟ್ಟೆ ಬೇಕಂತ. ಹಲೋ ಬ್ರದರ್, ನಾಸಾಗೋ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ಇವಾಗ ಹೇಳೋ ನಿನ್ ಕೈಲಿ ಹಿಡ್ಕೊಡಕ್ ಆಗುತ್ತೋ ಇಲ್ವೋ ಅಂತ. ಗಾಡಿ ನಿಲ್ಸಿದ ತಕ್ಷಣ ಚಿಟ್ಟೆ ಹಿಡ್ಕೊಡ್ತೀನಿ. ಓಕೆ ಓಕೆ. Don't move! Otherwise I'll shoot you! Don't shoot, Kushan! Don't shoot, Kushan! I will shoot you! मैं मत करो दुष्यंत! Don't shoot! No, no! Don't move! बेटा, don't shoot! ಮೇಲ್ಗಡೆ ಮಳೆ ಬರ್ತಾ ಇಲ್ಲ, ಕೆಳಗಡೆ ನದಿನೂ ಇಲ್ಲ. ಮತ್ ಯಾಕಣ್ಣ ಈ ಕಣ್ಣೀರು? ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಣ್ಣ. ನಗ್ನಗ್ತಾ ಇರ್ಬೇಕು. ಅಣ್ಣ.